ನಮ್ಮ ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿ ಶಿವಮೊಗ್ಗ ಕೇಂದ್ರ ಕಾರಾಗೃಹ, ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಶಿವಮೊಗ್ಗದ ರೋಟರಿ ಮಿಡ್ ಟೌನ್ ಸಂಸ್ಥೆ ಮತ್ತು ಸುಬ್ಬಯ್ಯ ದಂತ ವೈದ್ಯಕೀಯ ಸಂಸ್ಥೆ ಇವರ ಸಹಯೋಗದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕಾರ್ಯಕ್ರಮ ಏನು ಅಂತ ಹೇಳಿದರೆ, ಅಲ್ಲಿ ಇರ್ತಕ್ಕಂತಹ ಸಜಾಬಂದಿಗಳು, ಅಂದರೆ ಯಾರಿಗೆ ನ್ಯಾಯಾಲಯದ ತೀರ್ಪಾಗ್ಬಿಟ್ಟು ಸಜೆ ಆಗಿರುತ್ತೆ ಅಂಥ ಸಜಾಬಂದಿಗಳು ಮತ್ತು ಅಲ್ಲಿರ್ತಕ್ಕಂತಹ ಸಿಬ್ಬಂದಿ ವರ್ಗದವರು ಇವರು ಸೇರಿಕೊಂಡು ಸ್ವಯಂ ಪ್ರೇರಿತವಾಗಿ, ಯಾವುದೇ ಒತ್ತಡವಿಲ್ಲದೆ ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನು ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಹಾಗೂ ಸಜಾಬಂದಿಗಳಿಗೆ ದಂತ ಚಿಕಿತ್ಸೆ ಮತ್ತು ತಪಾಸಣೆ ಮಾಡ್ತಕ್ಕಂಥ ಶಿಬಿರವನ್ನು ಆಯೋಜನೆ ಮಾಡಿದ್ವಿ. ಇದರಲ್ಲಿ ಒಟ್ಟಾರೆಯಾಗಿ 85 ಜನ ದಾನವನ್ನು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ದಾರೆ. ಅದರಲ್ಲಿ ಒಂದು 20 ಜನ ಸಿಬ್ಬಂದಿ ಇದ್ದಾರೆ, ಮಿಕ್ಕವರೆಲ್ಲರೂ ಕೂಡ ಸಜಾಬಂದಿಗಳಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನವನ್ನು ಮಾಡಿದ್ದಾರೆ. ಅಲ್ಲದೆ ತಮ್ಮ ರಕ್ತ ತಪಾಸಣೆಯನ್ನು ಮಾಡಿಕೊಂಡು ಯಾವ ಗುಂಪಿಗೆ ಅವ್ರ ರಕ್ತ ಸೇರಿದೆ ಅಂತ ಹೇಳಿ ಮಾಹಿತಿಯನ್ನು ಕೂಡ ಒದಗಿಸುವ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ವಿ. ಇದರ ಜೊತೆಗೆ 100ಕ್ಕೂ ಹೆಚ್ಚು ಜನ ನಮ್ಮ ಏನು ಶಿಕ್ಷಾ ಬಂದಿಗಳಿದ್ದಾರೆ ಅವರಿಗೆ ದಂತ ಚಿಕಿತ್ಸೆಯನ್ನು ಮಾಡಿಸಿದ್ದೀವಿ. ಯಾಕೆ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಅಂತ ಹೇಳಿದರೆ, ಕಾರಾಗೃಹ ಮತ್ತು ಕಾರಾಗೃಹ ವಾಸಿಗಳು ಅಂತ ಹೇಳಿದರೆ ಮುಖ್ಯವಾಗಿ ಕಾನೂನಾತ್ಮಕವಾಗಿ ನೋಡಬೇಕು ಅಂತಾದರೆ ಪರಿವರ್ತನಾ ಕೇಂದ್ರಗಳು ಅಂತ ಹೇಳಿ, ಅಲ್ಲಿ ಹೋಗಲಿಕ್ಕೆ ಹಲವಾರು ಕಾರಣ ಇರ್ಬೋದು, ಹಲವಾರು ಸಂದರ್ಭ ಇರ್ಬೋದು. ಆದರೆ ಅಲ್ಲಿ ಹೋದ ನಂತರ ಒಬ್ಬ ವ್ಯಕ್ತಿ ಪರಿವರ್ತನೆಗೊಂಡು ಮತ್ತೆ ಸಮಾಜಕ್ಕೆ ಬಂದು ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಉದ್ದೇಶನೇ ಕಾನೂನಲ್ಲಿ ಇರ್ತಕ್ಕಂಥದ್ದು. ಇದನ್ನ ನಾವು ರಿಫಾರ್ಮೇಟಿವ್ ಥಿಯರಿ ಅಂತ ಕರಿತೀವಿ. ಹಾಗಾಗಿ ಸುಧಾರಣೆ ಆಗಬೇಕು ವ್ಯಕ್ತಿಗಳನ್ನ ಕಾರಣಕ್ಕೋಸ್ಕರನೇ ಕಾರಾಗೃಹಗಳನ್ನು ಸ್ಥಾಪನೆ ಮಾಡಿರುವಂಥದ್ದು. ಅಲ್ಲಿ ಇರ್ತಕ್ಕಂಥವ್ರು ಕೂಡ ಮಾನವರು, ಅವರಿಗೂ ಕೂಡ ಪರಿವರ್ತನೆ ಆಗಲಿಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥದ್ದು. ಈ ನಿಟ್ಟಿನಲ್ಲಿ ಇನ್ನೊಬ್ಬರ ಜೀವವನ್ನು ಉಳಿಸ್ತಕ್ಕಂತಹ ರಕ್ತದಾನ ಮಾಡುವಂತಹ ಚಿಂತನೆ ಇವರಿಗೆ ಬಂದರೆ ಅವರ ವ್ಯಕ್ತಿತ್ವದಲ್ಲಿ ಬಹುದೊಡ್ಡ ಪರಿವರ್ತನೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ವಿ. ಈ ಆಯೋಜನೆ ಮಾಡಬೇಕಾದ್ರೂ ಕೂಡ ಎಲ್ಲ ಸಜಾಬಂದಿಗಳಿಗೆ ನಾವು ಹೇಳಿದ್ದೇನು ಅಂದರೆ, ನಿಮಗೆ ಯಾರಿಗೆ ಇಚ್ಛೆ ಇದೆಯೋ ನೀವು ಮುಂದಾಗಿ ಬನ್ನಿ ಅಂತ ಹೇಳಿ. ಯಾಕೆಂದರೆ ನಾನು ನನ್ನ ದೇಹಕ್ಕೆ ನೋವು ತಗೊಂಡು, ಆ ಸೂಜಿಯನ್ನು ಚುಚ್ಚುವಾಗ ಆಗುವಂತಹ ನೋವನ್ನು ನಾನು ತಗೊಂಡು ನನ್ನ ದೇಹದಲ್ಲಿರ್ತಕ್ಕಂಥ ಆರೋಗ್ಯಕರ ರಕ್ತವನ್ನು ಇನ್ನೊಬ್ಬರ ಜೀವ ಉಳಿಸ್ಲಿಕ್ಕೆ ಕೊಡಬೇಕು ಅನ್ನುವಂಥ ಚಿಂತೆ ಏನಿದೆ, ಅದು ಒಂದು ಒಳ್ಳೆಯ ವಿಚಾರವನ್ನು ಬಿತ್ತುತ್ತೆ ಮತ್ತು ಅದು ಒಂದು ವೃಕ್ಷವಾಗಿ ಬೆಳೆಯುತ್ತೆ ಅಂತ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರಕ್ತ ಇನ್ನೊಬ್ಬರಿಗೆ ದಾನ ಮಾಡಿ ನಮ್ಮ ದೇಹದ ರಕ್ತ ಅಭಿವೃದ್ಧಿ ಆಗಲಿಕ್ಕಾಗತ್ತೆ, ಹೃದ್ರೋಗ ಕಡಿಮೆ ಆಗುತ್ತೆ. ಅದರಿಂದಾಗಿ ಅನೇಕ ಯುವಕರು ಯುವತಿಯರಿಗೇನು ಹೃದಯಾಘಾತಕ್ಕೆ ಒಳಗಾಗ್ತಿದ್ದಾರೆ, ಅದು ಕೂಡ ಕಡಿಮೆ ಆಗುವಂಥ ಒಂದಿದೆ. ಈ ವಿಷಯ ಎಲ್ಲ ಕಡೆ ಚರ್ಚೆ ಆಗಬೇಕು, ಇದ್ರ ಬಗ್ಗೆ ಜಾಗೃತಿ ಆಗಬೇಕು. ಅದರಿಂದ ಸಮಾಜಕ್ಕೆ ಬಹು ವಿರಳವಾಗಿ ಸಿಗ್ತಕ್ಕಂಥ ಅಮೂಲ್ಯವಾದಂತಹ ಒಂದು ಪದಾರ್ಥ ಅಂದರೆ ರಕ್ತ. ಈ ದಾನವನ್ನು ಮಾಡೋದ್ರಲ್ಲಿ ಎಲ್ಲರೂ ಸಹಕಾರ ಕೊಡಬೇಕಂತ ಈ ಮೂಲಕ ಕೋರ್ಕೊಳ್ತಾರೆ.